ಕೊಡಗಿನ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ನಿನ್ನೆ ಹುಟ್ಟೂರು ಯಡುಂಡಿಯಲ್ಲಿ ವಿನಯ್ ಅವರ ಅಂತ್ಯಕ್ರಿಯೆ ಮಾಡಲಾಗಿದೆ. ಸೋಮವಾರಪೇಟೆ ತಾಲೂಕಿನ ಗೋಣಿ ಮಾರೂರು ಸಮೀಪದ ಯಡುಂಡಿಯಲ್ಲಿ ಅರೆಭಾಷೆಗೌಡ ಸಂಪ್ರದಾಯದಂತೆ ಕುಟುಂಬಸ್ಥರು ಅಂತ್ಯ ಸಂಸ್ಕಾರ ನೆರವೇರಿಸಿದರು. ವಿನಯ್ ಜೊತೆಗೆ ಹಿರಿಯ ಸಹೋದರ ಜೀವನ್ ಅಗ್ನಿಸ್ಪರ್ಶ ಮಾಡಿದರು. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣದ ತನಿಖೆ ಪೊಲೀಸರಿಗೆ ಕಗ್ಗಂಟಾಗಿದೆ. ಮೊದಲಿಗೆ ವಾಟ್ಸ್ಆಪ್ ಗ್ರೂಪ್ನಲ್ಲಿ ವಿನಯ್ ಸ್ವತಃ ತಾನೇ ಡೆತ್ ನೋಟ್ ಬರೆದ್ರಾ ಅಥವಾ ಬೇರೆ ಯಾರಾದರೂ ಬರೆದು ವಿನಯ್ಗೆ ಹಾಕುವಂತ ಅಂದ್ರ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಆತ್ಮಹತ್ಯೆಗೂ ಮುನ್ನ ವಿನಯ್ ಯಾರ ಜೊತೆಯಾದರೂ ಮಾತನಾಡಿದ್ರ ಅಂತ ಪರಿಶೀಲನೆ ನಡೆಸಲಿದ್ದಾರೆ. ವಿನಯ್ ಡೆತ್ ನೋಟ್ ಅಸಲಿಯತ್ತಿನ ಬಗ್ಗೆ ಖಾಕಿ ತನಿಖೆ ನಡೆಸ್ತಾ ಇದೆ. ಜೊತೆಗೆ ವಿನಯ್ ಕುಟುಂಬದವರ ವಿಚಾರಣೆ ನಡೆಸಲು ಪೊಲೀಸರು ತಯಾರಿ ನಡೆಸುತ್ತಿದ್ದಾರೆ. ಏನಯ್ಯ ಸೋಮಯ್ಯ ಕೇಸ್ನಲ್ಲಿ ನಾನು ಒಂದೇ ಒಂದು ಕರೆ ಯಾರಿಗೂ ಮಾಡಿಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಹೇಳಿದ್ದಾರೆ. ಕೊಡಗಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂಥ ಅವರು ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದೆಲ್ಲ ಬಿಜೆಪಿಯ ಕುತಂತ್ರ ಅಂತ ಕೇಸರಿ ಪಡೆ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಪ್ರಕರಣ ದಾಖಲು ಮಾಡಿದವನಲ್ಲ. ನಾನು ತೆನ್ನಿರಾಮಯ್ಯನಾಗೆ ಫೋನ್ ಮಾಡಿ ದಾಖಲೆ ಮಾಡಪ್ಪ ಅಂತಲೂ ಹೇಳಿಲ್ಲ. ಪೊಲೀಸ್ ಅವರಿಗೆ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತಲೂ ಹೇಳಿಲ್ಲ. ಅವ್ರೇನು ಬೇಕಾದ್ರೆ ಹೇಳ್ಬೋದು, ಯಾರು ನಾಚಪ್ಪ ಅಂತಲೂ. ಅವರು ಮೈನಾ ಏನು ಹೇಳ್ತಾರೆ ದೂರದಲ್ಲಿ ಅಂತ ಹೇಳಿದ್ರೆ, ನನ್ನ ಭಾವನೆಗೆ ಧಕ್ಕೆ ಆಗಿದೆ, ನನ್ನ ಸ್ವಂತ ಭಾವನೆಗಳಿಗೆ ಧಕ್ಕೆ ಆಗಿದೆ, ನನ್ನ ಸೆಂಟಿಮೆಂಟ್ಸ್ ಹರ್ಟ್ ಆಗಿದೆ, ಅದರಿಂದ ದಾಖಲೆ ಮಾಡಿ ದೂರ ಅಂತ ಹೇಳ್ತಾರೆ. ವಿನಯ್ ಸೋಮಯ್ಯ ಒಂದು ಮೆಸೇಜ್ಗೆ ನನಗೆ ಟ್ಯಾಗ್ ಮಾಡಿದ್ರು. ಅಭಿವೃದ್ಧಿ ವಿಚಾರದಲ್ಲಿ ನಾವು ಪಾರ್ಟಿ ನೋಡಿಲ್ಲ, ಕೊಡಗಿಗೆ ಹೆಚ್ಚಿನ ಅನುದಾನ ತರ್ತಾ ಇದ್ದೇವೆ ಅಂತ ಪಿತೂರಿ ಮಾಡ್ತಾ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಏನು ತನಿಖೆ ಆಗುತ್ತೆ ಆಗಲಿ ಅಂತ ಮಂತರಗೌಡ ಹೇಳಿದ್ರು. ನಮಗೆ ವಿನಯ್ ಸೋಮಯ್ಯ ಅಂತ ನೋಡೂ ಇರಲಿಲ್ಲ, ಅವ್ರ ಹೆಸರು ಗೊತ್ತಿರ್ಲಿಲ್ಲ. ಅವರು ಇವ್ರದ್ದು ಅದೇನ್ ವಿಡಿಯೋ ಫೋಟೋ ಹಾಕಿ ನಾಪಕ್ಲದು ಏನು ಮೊನ್ನೆ ಕೇಸ್ ಹಾಕಿರೋದು ಅದು ನನಗೂ ಗೊತ್ತಿಲ್ಲ, ಅದು ಅವನೇ ಅಂತಾನೂ ಗೊತ್ತಿಲ್ಲ. ನಾವು ಯಾಕೆ ಕಾರಣಕ್ಕೂ ಅಭಿವೃದ್ಧಿ ವಿಚಾರದಲ್ಲಿ ಪಾರ್ಟಿ ಅಂತೂ ಮಾಡಿಲ್ಲ. ನಮಗೇನಾಗಿದೆ ಅಂತಂದ್ರೆ ಕಳೆದಕ್ಕಿಂತ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ಕಳೆದ ಮುಂಚೆ ಸಿಕ್ಕಿರುವಂತ ಅವಕಾಶಗಳಲ್ಲಿ ಕುಂತು ನಾವು ಜಾಸ್ತಿ ಜನಪರ ನಿಲ್ಲಬೇಕು ಅಂತ ಅಂದ ಸಂದರ್ಭದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ನೋ ಪಾಲಿಟಿಕ್ಸ್. ನಾವು ಅದೆಲ್ಲಾನು ನೋಡಾದ್ಮೇಲೆ ನಾವು ಆದಷ್ಟು ಕೊಡಗಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತರೋದು ಕೆಲವು ನಮ್ಮ ಸ್ನೇಹಿತರುಗಳಿಗೆ ಸಹಿಸ್ಕೊಳಕ್ ಆಯ್ತಿರ್ಲಿಲ್ಲ. ನನಗೆ ಯಾಕೆ ಅಂತಂದ್ರೆ ಪಾಪ ಎಲ್ಲಾ ಸಚಿವರು ನಾವಿಬ್ರು ಏನ್ ಹೇಳ್ತೀವಿ ಅಂತನೂ ಪಾಪ ಆ ಮಟ್ಟಕ್ಕೆ ಕೊಟ್ಟವ್ರು ನಮಗೆ. ವಿನಯ್ ಸೋಮಯ್ಯ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣದ ಸಂಬಂಧ ರಾಜಕೀಯ ವಾಗ್ವಾದ ಜೋರಾಗಿದೆ. ನಿನ್ನೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿದಂಥ ಬಿಜೆಪಿ ನಾಯಕರ ವಿರುದ್ಧ ಇಂದು ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಲಿದೆ. ಶಾಸಕ ಪೊನ್ನಣ್ಣ ಮತ್ತು ಶಾಸಕ ಮಂತರಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಇಂದು ಬೆಳಗ್ಗೆ 10:30ಕ್ಕೆ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಿದ್ದು ನೂರಾರು ಕೈ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ವಿನಯ್ ಆತ್ಮಹತ್ಯೆ ಕೇಸ್ ಬಗ್ಗೆ ತನಿಖೆಯಾಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅಂತ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಸಿದ್ದೇಶ್ವರ್, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ವೇಳೆ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ, ಈ ಹತ್ಯೆಗಳಿಗೆ ಕಡಿವಾಣ ಬೀಳಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡು ಇಬ್ಬರ ಶಾಸಕರ ಮೇಲೆ ಮುಚ್ಚುಳಿಕೆ ಬರೆದಿಟ್ಟು ಡೆತ್ ನೋಟ್ ಬರೆದಿಟ್ಟು FIR ಕೂಡ ಆಗಿದೆ. ನಾನು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಪಾರದರ್ಶಕವಾಗಿ ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿಸ್ತರೋ ಅವ್ರ ಮೇಲೆ ಶಿಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಮತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭಾರತೀಯ ಜನತಾ ಪಕ್ಷದ ಬಹಳ ಜನ ಹಿಂದೂ ಕಾರ್ಯಕರ್ತರನ್ನ ಹತ್ಯೆಯನ್ನು ಮಾಡಿದ್ದಾರೆ. ಇದು ಕೂಡ ಖಂಡನೀಯವಾದದ್ದು. ಇದ್ರ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಪಕ್ಷದ ಮುಖಂಡರುಗಳು ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ದಾರೆ, ಶಾಸಕರು MP ಗಳು ಎಲ್ಲ. ಆದರೂ ಕೂಡ ಸರಿಯಾಗಿ ತನಿಖೆಯನ್ನು ಮಾಡದ ರೀತಿಯಾಗಿ ಸಪಕ್ಷ ಅಂದರೆ ನಮ್ಮ ಜೊತೆಗೆ ಬರಲೇಬೇಡಿ ಅಂತ ಶಾಸಕ ಯತ್ನಾಳ್ಗೆ ರೆಬಲ್ ಟೀಮ್ ಸದಸ್ಯರು ಸಲಹೆಯನ್ನು ನೀಡಿದ್ದಾರೆ. ಅಧ್ಯಕ್ಷರ ನೇಮಕ ಆಗುವ ತನಕ ಸುಮ್ಮನೆ ಇರಿ ಅಂತ ಯತ್ನಾಳ್ಗೆ ರೆಬಲ್ಸ್ಗಳು ಬುದ್ಧಿವಾದವನ್ನು ಹೇಳಿದ್ದಾರಂತೆ. ರಾಜ್ಯದಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ನಾಯಕರಿಂದಲೇ ಆಗಿಲ್ಲ, ಪಕ್ಷ ಸ್ಥಾಪಿಸಿ ಅದರಲ್ಲಿ ಯಶಸ್ವಿ ಆಗಿಲ್ಲ, ತಾವು ಕೂಡ ಇದರಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯವಿಲ್ಲ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಈ ರೀತಿ ಮಾತನಾಡಿದರೆ ನಮಗೂ ಪಕ್ಷದಲ್ಲಿ ಸಮಸ್ಯೆ, ಹೊಸ ಪಕ್ಷ ಅಂದರೆ ವರಿಷ್ಠರು ನಮ್ಮನ್ನು ಹತ್ತಿರಕ್ಕೂ ಬಿಟ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಖಂಡಿಸಿ ವಿಜಯಪುರ ಜಿಲ್ಲೆ ತಿಕೋಟ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗಿದೆ. ತಿಕೋಟದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದಂಥ ಯತ್ನಾಳ್ ಬೆಂಬಲಿಗರು ಹಾಗೂ ಪಂಚಮಸಾಲಿ ಮುಖಂಡರು ಯಡಿಯೂರಪ್ಪ ಹಾಗೂ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು.
ಬಿಜೆಪಿ ಉಚ್ಚಾಟಿತ ನಾಯಕ ಯತ್ನಾಳ್ ಪರ ಜಯಮೃತ್ಯುಂಜಯ ಸ್ವಾಮೀಜಿ ಬ್ಯಾಟ್ ಬೀಸಿದ್ದಾರೆ. ಸ್ವಾಮೀಜಿ ನಡೆಗೆ ಪಂಚಮಸಾಲಿ ಸಮಾಜ ಟ್ರಸ್ಟ್ ವಿರೋಧ ವ್ಯಕ್ತಪಡಿಸಿದೆ. ನಿನ್ನೆ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಪಂಚಮಸಾಲಿ ಸಮಾಜ ಟ್ರಸ್ಟ್ ಸಭೆ ನಡೆಸಿತು. ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಪಂಚಮಸಾಲಿ ಮುಖಂಡರು ಪಾಲ್ಗೊಂಡಿದ್ದರು. ಇನ್ನು ಸ್ವಾಮೀಜಿ ನಡೆಗೆ ಸಭೆಯಲ್ಲಿ ಆಕ್ರೋಶ ವ್ಯಕ್ತವಾಯಿತು. ಒಬ್ಬ ವ್ಯಕ್ತಿ ಪರ ಸ್ವಾಮೀಜಿ ಮಾತನಾಡಿರುವುದು ಸರಿಯಲ್ಲ ಅಂತ ಜನರು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದ ಮಾಜಿ ಎಂಎಲ್ಸಿ ಸ್ವಾಮೀಜಿಗಳು ಒಬ್ಬ ವ್ಯಕ್ತಿ ಅಥವಾ ಒಂದು ಪಕ್ಷದ ಸ್ವತ್ತು ಆಗಬಾರದು. ಪಂಚಮಸಾಲಿ ಸಮಾಜದ ಮುಖಂಡರು ಬೇರೆ ಬೇರೆ ಪಕ್ಷಗಳಲ್ಲಿ ಬೇರೆ ಬೇರೆ ಜವಾಬ್ದಾರಿ ಹೊತ್ತಿದ್ದಾರೆ. ಸ್ವಾಮೀಜಿಗಳು ರಾಜಕೀಯ ಹಸ್ತಕ್ಷೇಪ ಮಾಡೋದು ಸಮಾಜಕ್ಕೆ ಒಳ್ಳೆಯದಲ್ಲ. ನಮ್ಮ ಸಮಾಜವನ್ನ ಸಂಘಟನೆ ಮಾಡೋದು ನಮ್ಮ ಗುರಿ ಅಂತ ಹೇಳಿದರು. ಸಂದರ್ಭದಲ್ಲಿಯೂ ಕೂಡ ಒಬ್ಬ ವ್ಯಕ್ತಿಯ ಸ್ವತ್ತಾಗಬಾರ್ದು ಮತ್ತು ರಾಜಕೀಯ ಪಕ್ಷದ ಸ್ವತ್ತಾಗಬಾರ್ದು. ರಾಜಕೀಯ ಪಕ್ಷಗಳಿಗೆ ಅವರು ಅನಿವಾರ್ಯ ಆಗ್ಬೋದು. ಆದ್ರೆ ಯಾವ ಸಂದರ್ಭದಲ್ಲೂ ಸಹಿತವಾಗಿ ಒಬ್ಬ ಸ್ವಾಮಿಗಳಾದಂಥವ್ರು ರಾಜಕೀಯ ಪಕ್ಷದೊಂದಿಗೆ ಅವ್ರು ಗುರುತಿಸ್ಕೋಬಾರ್ದು. ಪಕ್ಷಾತೀತವಾಗಿದ್ರೆ ಸಮಾಜ ಸಂಘಟನೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸಮಾಜದಲ್ಲಿದ್ದಂಥವ್ರು ಬೇರೆ ಬೇರೆ ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ಅವರಿಗೆ ತಮ್ಮದೇ ಆದಂಥ ಗುರಿ, ತಮ್ಮದೇ ಆದಂಥ ಉದ್ದೇಶ ಅನ್ನು ಹೊಂದಿರ್ತಾರೆ. ಆ ಗುರಿಯನ್ನು ಮುಟ್ಟುವುದರ ಸಲುವಾಗಿ ತಮ್ಮ ತಂತ್ರಗಾರಿಕೆಯಿಂದ ಆ ಗುರಿಯನ್ನು ಮುಟ್ಟಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಅವ್ರು ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಯಶಸ್ವಿ ಆಗ್ಬೋದು, ಯಶಸ್ವಿ ಆಗದೇ ಇರ್ಬೋದು. ಅದರಲ್ಲಿ ಸ್ವಾಮಿಗಳಾದಂಥವ್ರು ಹಸ್ತಕ್ಷೇಪ ಮಾಡೋದ್ರಿಂದ ರಾಜಕೀಯ ಸ್ವಾಮಿಗಳಾಗ್ತಾರೆ. ಅದು ಆಗಬಾರ್ದು. ಅದು ಸಮಾಜ ವಕ್ಫ್ ವಿಚಾರದಲ್ಲಿ ಯಾರು ಬೇಕಾದರೂ ಕೋರ್ಟ್ಗೆ ಹೋಗಬಹುದು, ಆದರೆ ವಕ್ಫ್ ಮಸೂದೆ ತಿದ್ದುಪಡಿ ಮುಸ್ಲಿಂ ವಿರೋಧಿ ಅಲ್ಲ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಅವರು ವಕ್ಫ್ ಬಿಲ್ ಮುಸ್ಲಿಮರ ವಿರೋಧಿ ಅಂತ ಕಾಂಗ್ರೆಸ್ ಬಿಂಬಿಸ್ತಾ ಇದೆ. ಅದು ಜಾರಿಗೆ ಬಂದ ನಂತರ ಮುಸ್ಲಿಮರಿಗೆ ಅರಿವಾಗುತ್ತೆ ಅಂತ ಹೇಳಿದರು. ಎಲ್ಲೆಲ್ಲಿ ವಕ್ಫನ್ನ ದುರುಪಯೋಗ ಮಾಡಿದ್ದಾರೆ ಏನು ಅನ್ನೋದನ್ನು ನಾನು ಹಿಂದನೂ ಹೇಳಿದ್ದೇನೆ, ಈಗನೂ ಹೇಳ್ತಾ ಇದ್ದೇನೆ. ವಕ್ಫ್ ಅಮೆಂಡ್ಮೆಂಟ್ ಇಸ್ ನಾಟ್ ಅಗೇನ್ಸ್ಟ್ ಮುಸ್ಲಿಮ್. ಸುಮಾರು 21 ಲಕ್ಷ ಎಕರೆ ಭೂಮಿ, ಈ 39 ಲಕ್ಷ ಎಕರೆಗೆ ರೆವಿನ್ಯೂ ಎಷ್ಟು ಬರ್ತಾ ಇದೆ? 168 ಕೋಟಿ, 168 crores. ಕರ್ನಾಟಕದಲ್ಲೇ ಈಗೇನು ಈ ಜಮೀರೇನು ಇತ್ತೀಚೆಗೆ ಕಿರಿಕಿರಿ ಮಾಡಿದರೆ ಅದನ್ನು ಬಿಟ್ಟರೆ 54,000. ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ಭೇಟಿಯ ಬಳಿಕ ಈಗ ಸ್ವಕ್ಷೇತ್ರ ಕನಕಪುರ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಎಸ್ ಕರಿಯಪ್ಪನವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಂತರ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರ ಜೊತೆಗೆ ಸ್ಥಳೀಯ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಜೊತೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಕ್ಷೇತ್ರದ ನೀರಾವರಿ ವಿಚಾರವಾಗಿ ಕೆಲ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. 1977ರಲ್ಲಿ ದಲಿತ ಪ್ರಧಾನಿ ಆಗದಂತೆ ತಡೆದಿದ್ದು ಆರ್ಎಸ್ಎಸ್ ಹಾಗೂ ಬಿಜೆಪಿ ಅಂತ ಶಾಸಕ ಗಣಿಗ ರವಿಕುಮಾರ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದಂಥ ರವಿಕುಮಾರ್ ಬಾಂಗ್ಲಾ ವಿಮೋಚನಾ ವೇಳೆ ಜಗತ್ತಿಗೆ ಊಟ ಹಾಕಿದ ಹಸಿರು ಹರಿಕಾರ ಬಾಬು ಜಗಜೀವನ್ ರಾಮ್. 1977ರಲ್ಲಿ ಪ್ರಧಾನಿ ರೇಸ್ನಲ್ಲಿ ಬಾಬು ಜಗಜೀವನ್ ರಾಮ್ ಇದ್ರು. ಆರ್ಎಸ್ಎಸ್ ಹಾಗೂ ಬಿಜೆಪಿ ಕುತಂತ್ರದಿಂದ ಅವರು ಪ್ರಧಾನಿ ಆಗುವುದನ್ನು ತಪ್ಪಿಸಿದ್ರು. ಬಾಬು ಜಗಜೀವನ್ ರಾಮ್ ಬದಲು ಮೊರಾರ್ಜಿ ದೇಸಾಯಿ ಹೆಸರನ್ನ ಜಯಪ್ರಕಾಶ್ ನಾರಾಯಣ್ ಅವರ ಬಾಯಲ್ಲಿ ಹೇಳಿಸಿದ್ರು. ನಾವೆಲ್ಲರೂ ಇದನ್ನ ಗಮನಿಸಬೇಕಾಗಿದೆ ಅಂತ ಹೇಳಿದ್ದಾರೆ. ರೇಸ್ನಲ್ಲಿ ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ಬಾಬು ಜಗಜೀವನ್ ರಾವ್ ರವರು ಗುರುತಿಸಿಕೊಂಡಾಗ ಇವತ್ತು ಏನು ಜನಸಂಘ, ಇವತ್ತಿನ ಬಿಜೆಪಿ, ಅವತ್ತಿನ ಜನಸಂಘ, ಆರ್ಎಸ್ಎಸ್ ಕುತಂತ್ರದಿಂದ ಜನಸಂಘ ಮತ್ತು ಆರ್ಎಸ್ಎಸ್ ಕುತಂತ್ರದಿಂದ ಅವತ್ತೇ ಬಾಬು ಜಗಜೀವನ್ ರಾಮ್ ರವರು ಪ್ರಧಾನಮಂತ್ರಿ ಆಗೋದನ್ನ ತಪ್ಪಿಸಿ ಮೊರಾರ್ಜಿ ದೇಸಾಯಿಯನ್ನ ಜಯಪ್ರಕಾಶ್ ನಾರಾಯಣ್ ರವರ ಬಾಯಲ್ಲಿ ಏಳಿಸಿ ಈ ದೇಶದಲ್ಲಿ ಒಂದು ದಲಿತ ನಾಯಕ ಪ್ರಧಾನಮಂತ್ರಿ ಆಗೋದನ್ನ ತಪ್ಪಿಸಿದಂತ ಕೀರ್ತಿ ಅಪಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಬಿಜೆಪಿ ಮತ್ತೆ ಜನಸಂಘಕ್ಕೆ ಸಲ್ಲಬೇಕು. ಇದನ್ನ ಗಂಡಾಘೋಷವಾಗಿ ಈ ವೇದಿಕೆ ಮೇಲೆ ಮಾಲೂರು ತಾಲೂಕಿನ ಬಾಳಿಗಾನಹಳ್ಳಿ ಪಂಚಾಯತ್ ಪಿಡಿಒ ವಿರುದ್ಧ ಆರೋಪ ಕೇಳಿಬಂದಿದೆ. ಸಾರ್ವಜನಿಕರ ಕುಂದುಕೊರತೆ ಆಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ. ಪಿಡಿಒ ಶಂಕರ್ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬಹಳಷ್ಟು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಮರೀಚಿಕೆಯಾಗಿದೆ. ದಲಿತರ ಕಾಲೋನಿಗಳ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ ಅಂತ ದಲಿತ ಸಂಘರ್ಷ ಸಮಿತಿ ಆರೋಪಿಸಿದೆ. ದಲಿತರ ಕೆಲಸಗಳನ್ನು ಮಾಡಿಕೊಡ್ದೇನೆ ಸುಮಾರು ಲಕ್ಷಾಂತರ ರೂಪಾಯಿ ಇಲ್ಲಿ ಅಕ್ರಮದಲ್ಲಿ ತೊಡಗಿರ್ತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನ ಈ ಕೂಡಲೇ
ಮಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಮಾರುಕಟ್ಟೆ ನಿರ್ಮಿಸಿದ್ರೂ ಉದ್ಘಾಟನೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಕಾಮಗಾರಿ ಮುಗಿದು 3 ವರ್ಷ ಕಳೆದರೂ ಉದ್ಘಾಟನೆಗೊಂಡಿಲ್ಲ. 2018 ಮಾರ್ಚ್ 26ರಂದು ಆಗಿನ ಶಾಸಕರು 12.30 ಕೋಟಿ ರೂಪಾಯಿ ಮೊತ್ತದಲ್ಲಿ ಮಾರುಕಟ್ಟೆ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ಮಾಡಿದರು. ಬಳಿಕ KUIDFC 8.64 ಕೋಟಿ ರೂಪಾಯಿ ಸಾಲ ಮತ್ತು ಮಂಗಳೂರು ಪಾಲಿಕೆ 3.66 ಕೋಟಿ ರೂಪಾಯಿ ಹಣಕಾಸು ವ್ಯವಸ್ಥೆಯನ್ನು ಮಾಡಿತ್ತು. 2022ರ ಡಿಸೆಂಬರ್ನಲ್ಲಿ ಕಾಮಗಾರಿ ಮುಗಿದಿತ್ತು. ಆದ್ರೀಗ ಕಟ್ಟಡ ಸರಿಯಿಲ್ಲ, ನಾವು ವ್ಯಾಪಾರ ಮಾಡಲ್ಲ ಅಂತ ವ್ಯಾಪಾರಸ್ಥರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. 1 ವರ್ಷ ಹಿಂದೆ ನಿರ್ಮಾಣವಾಗಿದ್ದರೂ ಇನ್ನೂ ಕಾಮಗಾರಿ ನಡೀತಾ ಇದ್ದು, ಇನ್ನು ಇದನ್ನು ಅಧಿಕೃತವಾಗಿ ಇಲ್ಲಿರುವ ಎದುರುಗಡೆ ಇರುವ ತರಕಾರಿ ಮತ್ತು ಫ್ರೂಟ್ಸು ಮತ್ತು ಮಾಂಸ ವ್ಯಾಪಾರಿಗಳಿಗೆ ಇನ್ನೂ ಹ್ಯಾಂಡ್ ಓವರ್ ಮಾಡಿಲ್ಲ. ಆಲ್ರೆಡಿ ಇದನ್ನು 2 ಅಥವಾ 3 ಸಾರಿ ನಗರ ಪಾಲಿಕೆ ಟೆಂಡರ್ ಕರೆದಿದ್ದು, ಬಾಡಿಗೆ ತುಂಬ ಜಾಸ್ತಿ ಇರುವ ಕಾರಣ ಇಲ್ಲಿಗೆ ವ್ಯಾಪಾರಿಗಳು ಬಂದು ವ್ಯಾಪಾರ ಮಾಡಲು ಹಿಂದೇಟಾಗ್ತಾ ಇದ್ದಾರೆ. ಯಾಕಂದರೆ ತುಂಬ ಬಾಡಿಗೆ 20-30 ಸಾವಿರ ಬಾಡಿಗೆ ಕೊಟ್ಟರೆ ಅವರು ಹೇಗೆ ಜೀವನ ಮಾಡುವಂಥ ಸ್ಥಿತಿ, ಬಾಡಿಗೆ, ಕರೆಂಟು, ಟ್ಯಾಕ್ಸು ಇತ್ಯಾದಿ ಕಟ್ಟಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ನಾನು ಇಲ್ಲಿ ನಗರ ಪಾಲಿಕೆಯ ಮಂಗಳೂರು ನಾಗರಿಕರ ಪರವಾಗಿ ನಮ್ಮ ತೆರಿಗೆ ಹಣದ ವಿಷಯದಲ್ಲಿ ನಾನು ಒಂದು ಈ ಬಿಲ್ಡಿಂಗ್ಗಳಿಗೆ ನಾನೊಂದು ಕೇಳುವುದೇನೆಂದರೆ, ದಯವಿಟ್ಟು ಈ ವ್ಯಾಪಾರಿಗಳಿಗೆ ಒಂದು ಕಡಿಮೆ ದರದಲ್ಲಿ ಬಾಡಿಗೆಯನ್ನು ನಿಗದಿಪಡಿಸಿ ಇದನ್ನು ಈ ಕಟ್ಟಿದ ಬಿಲ್ಡಿಂಗು ನಗರ ಪಾಲಿಕೆಯ. ಇವತ್ತು ನಮ್ಮ ನಡಿಗೆ ಬಂಡೀಪುರದ ಕಡೆಗೆ ಎಂಬ ಘೋಷವಾಕ್ಯದಡಿ ಬಂಡೀಪುರ ಉಳಿಸಿ ಅಭಿಯಾನವನ್ನು ಮಾಡಲಿದ್ದಾರೆ. ಪರಿಸರವಾದಿಗಳು ಹಾಗೂ ಇತರೆ ಸಂಘ ಸಂಸ್ಥೆಗಳಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ರಾತ್ರಿಯ ವೇಳೆ ವಾಹನ ಸಂಚಾರ ನಿಷೇಧವೇ ಸೂಕ್ತ ಎಂಬ ಘೋಷಣೆಯೊಂದಿಗೆ ಪಾದಯಾತ್ರೆ ನಡೆಸಲಿದ್ದಾರೆ. ನ್ಯೂಸ್ 18 ಕನ್ನಡ ಕೂಡ ಬಂಡೀಪುರ ಅಭಿಯಾನ ಉಳಿಸಿ ಅಂತ ಅಭಿಯಾನ ಮಾಡ್ತಾ ಇದೆ. ಇವತ್ತೇನು ನಮ್ಮ ಸರ್ಕಾರ ಆಗಿರ್ಬೋದು, ಪಕ್ಕದ ಕೇರಳ ಸರ್ಕಾರಗಳಾಗಿರ್ಬೋದು, ರಾತ್ರಿ ಸಂಚಾರ ನಿಷೇಧವನ್ನ ತೆರವುಗೊಳಿಸೋದಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಸ್ಥಳೀಯರಾಗಿ, ಇಲ್ಲಿಯ ಮೂಲವಾಸಿಗಳಾಗಿ ನಾವು ಸರ್ಕಾರಗಳಿಗೆ ಅಥವಾ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಕೇಳೋದೇನಂದ್ರೆ, ಇವತ್ತೇನಾಗಿದೆ, ಬಂಡೀಪುರ ಇದು ದೇಶದಲ್ಲಿಯೇ ಅತಿ ಹೆಚ್ಚು ವೈಶಿಷ್ಟ್ಯತೆಗಳನ್ನ, ಅತಿ ಹೆಚ್ಚು ಹುಲಿಗಳನ್ನ ಹೊಂದಿರತಕ್ಕಂಥ. ಗದಗ ಬೆಟಗೇರಿ ನಗರದ ಅಘೋಷಿತ ಸ್ಲಂ ಬಡಾವಣೆಯನ್ನ ಸ್ಲಂ ಅಂತ ಘೋಷಣೆ ಮಾಡಬೇಕು ಅಂತ ಪ್ರತಿಭಟನೆ ನಡೆಯಿತು. ಗದಗದಲ್ಲಿರುವಂತಹ ಸ್ಲಂ ಬೋರ್ಡ್ ಕಚೇರಿಗೆ ಮುತ್ತಿಗೆ ಹಾಕಿದಂಥ ಸ್ಲಂ ಸಮಿತಿ ಅರ್ಹ ಫಲಾನುಭವಿಗಳಿಗೆ PM ಆವಾಸ್ ಯೋಜನೆಯ ಮನೆಗಳನ್ನು ನೀಡಬೇಕು ಅಂತ ಮನವಿಯನ್ನು ಮಾಡಿದ್ದಾರೆ. ನಗರದಲ್ಲಿ ಈವರೆಗೆ PM ಆವಾಸ್ ಯೋಜನೆಯಡಿ 863 ಮನೆಗಳು ನಿರ್ಮಾಣವಾಗಿದೆ. ಆದರೆ ಯೋಜನೆಗೆ ಅರ್ಹರಲ್ಲದಂಥವರಿಗೂ ಕೂಡ ಮನೆಯನ್ನು ನೀಡಲಾಗ್ತದೆ ಅಂತ ಪ್ರತಿಭಟನಾಕಾರರು ಆರೋಪ ಮಾಡಿದರು. ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ಕ್ಷೇತ್ರದಲ್ಲಿ ಚಂಡಿಕಾ ಹೋಮದಿಂದಲೇ ವಾರ್ಷಿಕ 1.77 ಕೋಟಿ ರೂಪಾಯಿ ಆದಾಯ ಬಂದಿದೆ. ದೇಗುಲದ ಆದಾಯವು ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಾ ಇದ್ದು 2024-25ನೇ ಸಾಲಿನಲ್ಲಿ 71 ಕೋಟಿ ರೂಪಾಯಿ ದಾಟಿದೆ. ಇದು ಕಳೆದ ವರ್ಷಕ್ಕಿಂತ 3 ಕೋಟಿ ರೂಪಾಯಿ ಹುಂಡಿಯಲ್ಲಿ ಕಾಣಿಕೆ ರೂಪದಲ್ಲಿ ಸಂಗ್ರಹವಾಗಿರುವುದು. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ಹೊರತುಪಡಿಸಿದರೆ ಕೊಲ್ಲೂರು ರಾಜ್ಯದಲ್ಲಿ ಅತಿ ಹೆಚ್ಚು ಆದಾಯವಿರುವ ಕ್ಷೇತ್ರವಾಗಿದೆ. ಶ್ರೀಕೃಷ್ಣ ಮಠದ ಪರ್ಯಾಯ ಪುತ್ತಿಗೆ ಮಠಾಧೀಶರಾದಂಥ ಶ್ರೀ ಸುಗುಣೇಂದ್ರ ತೀರ್ಥರು ಪೀಠಾರೋಹಣ ಮಾಡಿ 50 ವರ್ಷಗಳು ಪೂರ್ಣಗೊಂಡಿದೆ. ಈ ಪ್ರಯುಕ್ತ ಶ್ರೀಕೃಷ್ಣ ಮಠದಲ್ಲಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು ಉಡುಪಿಯ ಕೃಷ್ಣ ಮಠದಲ್ಲಿ ವ್ಯಾಸ ಯಾಗವನ್ನು ಆಯೋಜನೆ ಮಾಡಲಾಗಿತ್ತು. ಒಟ್ಟು 51 ಹೋಮಕುಂಡದಲ್ಲಿ ಋತಿಜ್ವರು ಯಾಗವನ್ನು ನೆರವೇರಿಸಿದರು. ಆನೆಗೊಂದಿಯ ನವವೃಂದಾವನ ಗಡ್ಡೆಯಲ್ಲಿರುವಂತಹ ಕವೀಂದ್ರ ತೀರ್ಥರ ಆರಾಧನೆ ನಡೆಯಿತು. ಸುಪ್ರೀಂ ಕೋರ್ಟ್ ಆದೇಶದಂತೆ ನಿನ್ನೆ ಮಂತ್ರಾಲಯ ಮಠದ ಶ್ರೀಗಳು ಪೂಜೆ ಸಲ್ಲಿಸಿದರು. ಇವತ್ತು ಮಧ್ಯಾಹ್ನದವರೆಗೆ ಮಂತ್ರಾಲಯ ಮಠದ ವತಿಯಿಂದ ಪೂಜೆ ನೆರವೇರಿದರೆ ಮಧ್ಯಾಹ್ನದ ಬಳಿಕ ಉತ್ತರಾದಿ ಮಠದಿಂದ ಪೂಜೆ ನೆರವೇರಿಸಿದರು. ಇನ್ನೊಂದು ಕಡೆ ಕವೀಂದ್ರ ತೀರ್ಥರ ಆರಾಧನೆಯ ಹಿನ್ನೆಲೆ ಅವರ ವೃಂದಾವನಕ್ಕೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಕವೀಂದ್ರ ತೀರ್ಥರ ಆರಾಧನೆಯನ್ನು ಕಣ್ತುಂಬಿಕೊಂಡಿದ್ದಾರೆ. ಯಾದಗಿರಿಯ ಯರಗೋಳದಲ್ಲಿ ಭಾವೈಕ್ಯತೆಯ ಜಲಾಲುದ್ದೀನ್ ಸಾಹೇಬ್ ಜಾತ್ರೆ ಆಚರಿಸಲಾಯಿತು. ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗೂಡಿ ಭಾವೈಕ್ಯತೆಯಿಂದ ಜಾತ್ರೆಯನ್ನು ಆಚರಿಸಿದರು. ಯಾವುದೇ ಭೇದ ಭಾವ ಇಲ್ಲದೆ ಹಿಂದೂ ಮುಸಲ್ಮಾನ ಬಂಧುಗಳು ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನು ಪಡೆದಿದ್ದಾರೆ. ರಾಜ್ಯದಲ್ಲಿ 3 ದಿನಗಳ ಕಾಲ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಏಪ್ರಿಲ್ 8ರವರೆಗೆ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಮಳೆಯಾಗಲಿದೆ. ಇನ್ನು ದಕ್ಷಿಣ ಒಳನಾಡು ಪ್ರದೇಶದಲ್ಲೂ ಕೂಡ ಮಳೆ ಇರಲಿದೆ. ಗದಗ, ಹಾವೇರಿ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ.
ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಹಲವೆಡೆ, ಕಡಬ, ನೆಲ್ಯಾಡಿ, ಸುಳ್ಯ, ಪಂಚ ಕಡೆಗಳಲ್ಲಿ ಗುಡುಗು ಗಾಳಿ ಸಹಿತ ಭಾರೀ ಮಳೆ ಆಗಿದೆ. ಸಂಜೆ ಆಗ್ತಾ ಇದ್ದಂತೆ ಸುರಿದಂಥ ಭಾರೀ ಗಾಳಿ ಮಳೆಯಿಂದಾಗಿ ಮರ, ವಿದ್ಯುತ್ ಕಂಬಗಳು ತರಶಾಹಿಯಾಗಿದೆ. ಇನ್ನು 3 ದಿನ ಮಳೆಯಾಗುವಂಥ ಸಾಧ್ಯತೆ ಇದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಕಳಸ ಸುತ್ತಮುತ್ತ ಬಿದ್ದಂಥ ಮಳೆಗೆ ಬೃಹತ್ ಮರವೊಂದು ಮುರಿದು ಮನೆ ಮೇಲೆ ಬಿದ್ದಿದೆ. ಇದರಿಂದ ಮನೆಯ ಹಂಚುಗಳೆಲ್ಲ ಪುಡಿ ಪುಡಿಯಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಾಸನ ಜಿಲ್ಲೆಯ ವಿವಿಧೆಡೆ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿ ಸಹಿತ ಸುರಿದಂಥ ಮಳೆಗೆ ವಾಣಿಜ್ಯ ಮಳಿಗೆಯ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ಇದರಿಂದ 6ಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿವೆ. ಈ ವೇಳೆ ಅಂಗಡಿ ಕೆಳಗೆ ನಿಂತಿದ್ದಂತಹ 16 ಮಂದಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೆ ಯಾರಿಗಾರ ಜಡ್ಡು ಅಂದ್ಬಿಡುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಲೋಕ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಗುತ್ತಿಗೆದಾರನಿಂದ 2 ಲಕ್ಷ ಲಂಚ ಪಡೆಯುತ್ತಿದ್ದ ಬಾಗೇಪಲ್ಲಿ ಕೃಷಿ ಇಲಾಖೆ ಎಒ ಲೋಕ ಬಲೆಗೆ ಬಿದ್ದಿದ್ದಾರೆ. ರಿವಾರ್ಡ್ ವಾಟರ್ ಶೆಡ್ ಬಿಲ್ ಪಾಸ್ ಮಾಡಲು ಅಧಿಕಾರಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ಈ ಕುರಿತಂತೆ ಗುತ್ತಿಗೆದಾರರು ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ರು. ದೂರಿನ ಅನ್ವಯ ದಾಳಿ ಮಾಡಿದ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಎಒವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ಅಧಿಕಾರಿಯ ಬ್ಯಾಂಕ್ ಖಾತೆಗಳನ್ನು ತಪಾಸಣೆ ಮಾಡಲಾಗಿದೆ. ಬೆಳಗಾವಿ ವಿಮ್ಸ್ ಆಸ್ಪತ್ರೆಯಲ್ಲಿನ ಮತ್ತೊಂದು ಅವಾಂತರ ನಡೆದಿರುವಂಥದ್ದು. ರಾತ್ರಿ ಏಕಾಏಕಿ 20 ನಿಮಿಷಗಳ ಕಾಲ ವಿದ್ಯುತ್ ಕೈಕೊಟ್ಟಿದೆ. ಇದರಿಂದ ರೋಗಿಗಳು ಮೊಬೈಲ್ ಟಾರ್ಚ್ ಅನ್ನು ಹಿಡಿದು ಪರದಾಟವನ್ನು ಮಾಡಿದ್ದಾರೆ. ಐಸಿಯುನಲ್ಲಿದ್ದಂಥ ರೋಗಿಗಳು ಕೂಡ ಕರೆಂಟ್ ಇಲ್ಲದೆ 20 ನಿಮಿಷಗಳ ಕಾಲ ಕತ್ತಲಲ್ಲಿ ಒದ್ದಾಡಿದ್ದು ಕರೆಂಟ್ ಬಂದ ಮೇಲೆ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಬಿಮ್ಸ್ನ ನಿರ್ದೇಶಕ ಅಶೋಕ್ ಶೆಟ್ಟಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕರೆಂಟ್ ಹೋಗಿತ್ತು, ಹೀಗಾಗಿ 20 ನಿಮಿಷ ಆಸ್ಪತ್ರೆಯಲ್ಲಿ ಕರೆಂಟ್ ಇರಲಿಲ್ಲ. ತಕ್ಷಣ ಸರಿಪಡಿಸಿದ್ದೇವೆ, ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಕರ್ತವ್ಯದಲ್ಲಿ ದುರ್ವರ್ತನೆ ಹಾಗೂ ಅಶಿಸ್ತು ತೋರಿದ ಹಿನ್ನೆಲೆ ಇನ್ಸ್ಪೆಕ್ಟರ್ ಅವರನ್ನು ಸಸ್ಪೆಂಡ್ ಮಾಡಲಾಗಿದೆ. ಶಿವಮೊಗ್ಗದ ವಿಬೋಬನಗರ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಚಂದ್ರಕಲಾ ಅವರನ್ನು ಸಸ್ಪೆಂಡ್ ಮಾಡಿ ಐಜಿಪಿ ರವಿಕಾಂತೇಗೌಡ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ತವ್ಯದಲ್ಲಿ ದುರ್ವರ್ತನೆ ಹಾಗೂ ಅಶಿಸ್ತು ತೋರಿದ ಹಿನ್ನೆಲೆ ಸಸ್ಪೆಂಡ್ ಮಾಡಲಾಗಿದೆ. ಈದ್ಗಾ ಮೈದಾನ ವಿಚಾರದಲ್ಲಿ ಎಸ್ಪಿ ಸಭೆ ಕರೆದಿದ್ದು, ಆದರೆ ಈ ಸಭೆಗೆ ಚಂದ್ರಕಲಾ ಆಗಮಿಸಿರಲಿಲ್ಲ. ಈ ಹಿಂದೆ ಚಂದ್ರಕಲಾ ನೀಡಿದ ಹೇಳಿಕೆ ಹಲವು ಚರ್ಚೆಗೆ ಗ್ರಾಸವಾಗಿತ್ತು. ಎಲ್ಲ ವಿಚಾರವನ್ನು ಪರಿಗಣಿಸಿ ಸಸ್ಪೆಂಡ್ ಮಾಡಲಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಮೇವಿನ ಬಣವೆಗೆ ಬೆಂಕಿ ಬಿದ್ದಿದೆ. ಕೊಪ್ಪಳ ತಾಲೂಕಿನ ಮೋರನಾಳದಲ್ಲಿ ಈ ಘಟನೆ ನಡೆದಿದೆ. ರಾಮಚಂದ್ರಪ್ಪ ಹರನಹಳ್ಳಿ ಎಂಬುವರಿಗೆ ಸೇರಿದಂತ ಬಣವೆ ಸುಟ್ಟು ಭಸ್ಮವಾಗಿದೆ. ಬೆಂಕಿಯಿಂದಾಗಿ ಸುಮಾರು 4 ಲಕ್ಷಕ್ಕೂ ಅಧಿಕ ಮೌಲ್ಯದ ನಷ್ಟವಾಗಿದೆ ಅಂತ ಅಂದಾಜಿಸಲಾಗಿದೆ. ಬೈಕ್ಗೆ ಗೂಡ್ಸ್ ವಾಹನವೊಂದು ಡಿಕ್ಕಿಯಾಗಿದೆ. ಚಿಕ್ಕಮಗಳೂರಿನ ಕಳಸ ಬಳಿ ಘಟನೆ ನಡೆದಿದೆ. ಕಳಸ ಕುದುರೆಮುಖ ರಸ್ತೆಯ HP ಪೆಟ್ರೋಲ್ ಬಂಕ್ ಬಳಿ ಅಪಘಾತ ಸಂಭವಿಸಿದ್ದು, ಬೈಕ್ ಸವಾರನಿಗೆ ಗಂಭೀರವಾಗಿ ಗಾಯಗಳಾಗಿವೆ. ಕೂಡಲೇ ಗಾಯಾಳುವನ್ನು ಕಳಸ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಜಾಗರೂಕತೆಯ ಚಾಲನೆಯ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಇತ್ತೀಚೆಗೆ ಪುಂಡರ ಹುಚ್ಚಾಟ ಮಿತಿ ಮೀರ್ತಾ ಇದೆ. ವೀಲಿಂಗ್ ಮಾಡ್ತಾ ಕೆಲವರು ಪುಂಡಾಟವನ್ನು ಆಡ್ತಾ ಇದ್ದಾರೆ. ಇನ್ನು ಕೆಲವರು ಕಾರಲ್ಲಿ ಅಟ್ಟಹಾಸವನ್ನು ಮೆರೆದಿದ್ದಾರೆ. 7 ಜನ ಯುವಕರು ಕಾರಿನ ಹೊರಭಾಗ ಕುಳಿತು ಪ್ರಯಾಣಿಸಿರುವಂತಹ ದೃಶ್ಯ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಸಂಪಾಜೆ ಸುಳ್ಯ ರಸ್ತೆಯಲ್ಲಿ ಕಂಡುಬಂದಿದೆ. ಕಾರಿನ ಸನ್ ರೂಫ್ ಮತ್ತು ಕಿಟಕಿಯಿಂದ ಹೊರಬಂದು ಡ್ಯಾನ್ಸ್ ಮಾಡಿದ್ದಾರೆ. ಅಲ್ಲದೆ ಕಾರಿನ ವೇಗವಾಗಿ ಚಲಾಯಿಸಿಕೊಂಡು ಪುಂಡಾಟವನ್ನು ಆಡಿದ್ದಾರೆ. ಸುಳ್ಯ ಕಡೆ ಬರ್ತಾ ಇದ್ದಾರೆ, ಸಂಪಾಜೆಯಿಂದ ಸುಳ್ಯ ಕಡೆ ಬರ್ತಾ ಇದ್ದಾರೆ. 6 ಜನ ಹೊರಗೆ ನೋಡಿ, 6 ಜನ ಹೊರಗೆ. ನಂಬರ್ ಪ್ಲೇಟ್ ಕಾಣಿದ್ರೆ ಸ್ವಲ್ಪ ಫಾಸ್ಟ್ ಹೋಗಿ ಸರ್. ಕಾರಣ ನಂಬರ್ ಕಾಣ್ತಾ ಇದೆ. 5880 ಕಾರು ನೋಡಿ. 6 ಜನ ಕಾರಿನ ಹೊರಗೆ ಈ ರೀತಿ ಡ್ಯಾನ್ಸ್ ಮಾಡ್ತಾ ಬರ್ತಾ ಇದ್ದಾರೆ. ಓಕೆ, ಇದು ಇತ್ತು ನಮ್ಮವರ ವೈಟಲ್ಲಿ ನಮಗೆ.
ಇಂದು ರಾಜ್ಯದಾದ್ಯಂತ ಶ್ರೀರಾಮನವಮಿ ಆಚರಣೆ ಮಾಡಲಾಗ್ತಾ ಇದೆ. ರಾಮನ ದೇಗುಲಗಳಲ್ಲಿ ವಿಶೇಷ ಪೂಜೆ ನಡೆಸಲಾಗುತ್ತೆ. ರಾಜಾಜಿನಗರದ ರಾಮ ಮಂದಿರ ದೇವಸ್ಥಾನದಲ್ಲಿ ರಾಮಾಂಜನೇಯ ಉಯ್ಯಾಲೆ ಉತ್ಸವದ ನಂತರ ಶ್ರೀರಾಮನ ಮೆರವಣಿಗೆ ನಡೆಯಲಿದೆ. ರಾಮನವಮಿ ಹಿನ್ನೆಲೆಯಲ್ಲಿ ಇಂದು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪ್ರಾಣಿವಧೆ ಹಾಗೂ ಮಾಂಸ ಮಾರಾಟಕ್ಕೆ ನಿಷೇಧವನ್ನು ಹೇರಲಾಗಿದೆ. ಕಸಾಯಿಖಾನೆಯಲ್ಲಿ ಪ್ರಾಣಿವಧೆ ಮಾಡುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಬಿಬಿಎಂಪಿ ಪಶುಪಾಲನಾ ವಿಭಾಗದ ಜಂಟಿ ನಿರ್ದೇಶಕರು ಆದೇಶವನ್ನು ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಗೋಮಾಂಸ ಸಾಗಾಟ ಮಾಡ್ತಿದ್ದಂತಹ ಮಹಿಳೆಯನ್ನ ಹಿಂದೂಪರ ಕಾರ್ಯಕರ್ತರು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಶಕಿರಾ ಬೇಪಾರಿ ಎಂಬ ಮಹಿಳೆ ಬಸ್ನಲ್ಲಿ ಗೋಮಾಂಸ ಸಾಗಾಟ ಮಾಡ್ತಾ ಇದ್ಲು. ಗೋಮಾಂಸ ಕಂಡು ಕಂಡಕ್ಟರ್ ಮಹಿಳೆಯನ್ನ ಬಸ್ನಿಂದ ಕೆಳಗಿಳಿಸಿದ್ದಾನೆ. ಇನ್ನು ಆ ಬಳಿಕ ಟಮ್ ವಾಹನದಲ್ಲಿ ಮಾಂಸ ಸಾಗಾಟ ಮಾಡಿದಾಳೆ. ವಿಷಯ ತಿಳಿದಿದ್ದ ಹಾಗೆ ಆಗಮಿಸಿದ ಹಿಂದೂಪರ ಕಾರ್ಯಕರ್ತರು ಮಹಿಳೆಗೆ ಮುತ್ತಿಗೆ ಹಾಕಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೊಂದು ಬೆಚ್ಚಿ ಬೀಳಿಸುವಂತ ಘಟನೆ ನಡೆದಿದೆ. ಕೋಚಿಂಗ್ ಸೆಂಟರ್ಗೆ ಮಕ್ಕಳನ್ನ ಕಳಿಸುವ ಮುನ್ನ ಪೋಷಕರು ಎಚ್ಚರ ವಹಿಸಬೇಕಾಗಿದೆ. 16 ವರ್ಷದ ಬಾಲಕಿ ಮೇಲೆ ಬ್ಯಾಡ್ಮಿಂಟನ್ ಕೋಚ್ ಅತ್ಯಾಚಾರವನ್ನು ಎಸಗಿದ್ದಾರೆ. 2 ವರ್ಷಗಳ ಹಿಂದೆ ಬ್ಯಾಡ್ಮಿಂಟನ್ ತರಬೇತಿಗೆ ಬಾಲಕಿಯನ್ನ ಸೇರಿಸಲಾಗಿತ್ತು. ಈ ವೇಳೆ ತಮಿಳುನಾಡಿನ ಕೋಚ್ ಸುರೇಶ್ ಬಾಲಾಜಿಯಿಂದ ಅತ್ಯಾಚಾರವನ್ನು ಮಾಡಲಾಗಿದೆ. ಅಲ್ಲದೆ ರಜೆಗೆ ಅಜ್ಜಿ ಮನೆಗೆ ತೆರಳಿದ್ದಂಥ ಸಂದರ್ಭದಲ್ಲಿ ಅಪ್ರಾಪ್ತೆ ಕೋಚ್ಗೆ ಅಜ್ಜಿ ಮೊಬೈಲ್ನಿಂದ ನಗ್ನ ಫೋಟೋಗಳನ್ನು ಕಳಿಸಿದಂತೆ. ಇನ್ನು ಸದ್ಯ ಈ ಫೋಟೋಗಳನ್ನು ನೋಡಿದಂಥ ಅಜ್ಜಿ ಪೋಷಕರಿಗೆ ಮಾಹಿತಿ ನೀಡಿದ್ದು, ಪೋಷಕರು ಆರೋಪಿ ವಿರುದ್ಧ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಆರೋಪಿಯನ್ನು ಬಂಧಿಸಲಾಗಿದೆ.